ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ ಸಂಡೇ ಆಗಿರೋದ್ರಿಂದ ರಕ್ಷಿತಾ ಮನೆಯಲ್ಲೇ ಇದ್ಲು. ಅದಕ್ಕೆ ನನಗೆ ಕೊಬ್ಬರಿ ಎಣ್ಣೆ ಮಾಡಿಕೊಡಿ ಮನೆಯಲ್ಲೇ ಅಂತ ಹೇಳ್ತು. ನಾನು ಮನೆಯಲ್ಲೇ ಮಾಡಿದೆ. ಮಾಡಿಬಿಟ್ಟು ಹಂಗೆ ಹಚ್ಚಿಸ್ಕೊತಾ ಇದ್ದಾಳೆ. ಚೆನ್ನಾಗಿರುತ್ತೆ ಈ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡೋದು ಚೆನ್ನಾಗಿರುತ್ತೆ. ಕೂದಲು ಬೆಳವಣಿಗೆನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಉದುರೋದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹೆಂಗೆ ಅಂದರೆ ಒಂದು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಅದಕ್ಕೆ ಆನಿಯನ್ನು ಮತ್ತು ಮೆಂತ್ಯ, ಕರಿಬೇವು, ದಾಸವಾಳ ಹೂವು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದು ತಣ್ಣಗಾದ್ಮೇಲೆ ಸೋಸ್ಬಿಟ್ಟು ಇಟ್ಕೊಳ್ಳಿ ಬಾಟ್ಲಲ್ಲಿ. ನಿಮಗೆ ವಾರಕ್ಕೊಂದು 2 ಸರಿ ಹಚ್ಚಿ ಕೆಲಸನ ಮಾಡಿದ್ರೆ ಆಯಿತು. ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ತಿದ್ದಲ್ಲ, ಒಂದು ಕಾಗಿ ಇತ್ತು, ಅದನ್ನ ಹಂಗೆ ವೀಡಿಯೋ ಮಾಡಿಕೊಂಡ್ರು. ಹೊರಗಡೆನೇ ಕೂತಿದ್ವಿ ಮಾತಾಡ್ಕೊಂಡು. ಸಂಡೇ ಇರ್ತಾವಲ್ವ ನಮ್ಮ ಜೊತೆಗೆ, ಅದಕ್ಕೆ ಮಾತಾಡ್ಕೊಂಡು ಕೂತಿದ್ವಿ. ಅದೇನೇನೋ ಹಾಯ್ಕೊಂಡು ತಿಂತ ಇತ್ತು, ಹಂಗೆ ವಿಡಿಯೋ ಮಾಡಿದ್ವಿ. ಕಾಯಿ ಅಂತ ಹೆಸರು ಚೆನ್ನಾಗಿಲ್ಲ, ಬಟ್ ಕಾಯಿ ಎಷ್ಟು ಕ್ಲೀನಾಗಿರುತ್ತೆ ನೋಡ್ರಿ. ಅದನ್ನ ಅಬ್ಸರ್ವ್ ಮಾಡಿದ್ರೆ ಅದು ಭಾರಿ ಭಾರಿ ಚಂದ ಇರುತ್ತೆ. ಅದು ನೀಟಾಗಿ ಕ್ಲೀನಾಗಿರುತ್ತೆ. ಆಮೇಲೆ ನಮ್ಮ ಚುಕ್ಕಿ ಇವತ್ತು ಸಂಡೇ ಅಂತ ಆಟ ಆಡಕ್ಕೆ ಹೋಗಿದ್ದ. ಅವನು ಕರ್ಕೊಂಡು ಅವನು ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ದುರ್ಗಮ್ಮ ದೇವಸ್ಥಾನ ಅಂತ. ವರ್ಷ ಜಾತ್ರೆನೂ ಆಗುತ್ತೆ. ಸಿಂಪಲ್ಲಾಗಿ, ಅಷ್ಟು ಗ್ರ್ಯಾಂಡಾಗಿಲ್ಲ, ಸಿಂಪಲ್ಲಾಗಿ ಆಗುತ್ತೆ. ಯಾರ್ಯಾರು ಚೆನ್ನಾಗಾಗುತ್ತೆ ಅಂದರೆ. ಇವನು ನಮ್ಮ ಅಣ್ಣನ ಮಗ ಶಿವರಾಜ್ ಅಂತ ಹೆಸರು, ಚಿಕ್ಕಿ ಅಂತ ಕರಿತೀವಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ. ಮತ್ತು ನಮ್ಮ ಮಾಮನ ಮಗಳು ಪ್ರಕೃತಿ ಅಂತ. ಇಲ್ಲಿ ಒಳಗಡೆ ಬನ್ನಿ, ನಮ್ಮ ಅಣ್ಣ ಕೆಲಸ ಮಾಡ್ತಿದ್ರು. ನಮ್ಮ ಅಣ್ಣ ಮಾಡ್ತಿರೋದು ಗಾರೆ ಕೆಲಸ ಬೆಂಗಳೂರಲ್ಲಿ. ಮಾಡಿಕೊಡಿ ಅಂತ ಕೇಳಿದ್ರು. ಬಂದಿದ್ದಾರೆ. ಆಗಲಿ ಮಾಡಿದ್ರೆ ಒಂದು 2-3 ದಿನ ಇನ್ನೂ ಆಗಿಲ್ಲ. ಒಳಗಡೆ ಅಲ್ಲಿದ್ದಾರೆ ನೋಡ್ರಿ, ಮೇಲೆ ನಿಂತ್ಕೊಂಡಿರೋ ನಮ್ಮ ಅಣ್ಣ, ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಯಾವ್ದಪ್ಪ ಇವನು ಬಂದ್ಬಿಟ್ಟು ನಾನು ಮಾಡಿದ್ದೀನಿ ನೋಡು, ಇದನ್ನ ಹಾಕು ತೋರಿಸು ಅಂತಿದ್ದ. ಅದೇನೋ ಸ್ವಲ್ಪ ಏನು ಆಯಿತು, ಅದಕ್ಕೆ ಸ್ವಲ್ಪ ಬ್ಲರ್ ಆಗಿತ್ತು. ಫುಲ್ ವೈಟ್ ಬಂದ್ಬಿಟ್ಟು ಅವನಿಗೆ ಅದರಲ್ಲಿ ಹೆಂಗೆ ಕಾಣಿಸ್ತಾ. ಮತ್ತು ಇವಾಗ ಸರಿ ಹೋಯ್ತು. ಅವರು ನಾನು ಫಸ್ಟ್ ಅಂತ ರನ್ನಿಂಗ್ ರೇಸ್ ಎಲ್ಲ ಆಡ್ತಾಯಿದ್ರು. ಆಮೇಲೆ ಒಂದು ತೋರ್ಸೋಗಂಟೆ ಬಿಡಲೇ ಇಲ್ಲ, ಅದಕ್ಕೆ ಅದನ್ನು ಹಂಗೆ ತೋರಿಸ್ತೀವಿ. ಇವ್ರದೇ ಮನೆ, ಹೋದ್ರಲ್ಲ ಅವ್ರದೇ ಮನೆ ಇದು ಒಳಗಡೆ. ಕಲ್ತಿರೋ ಕೆಲಸ ಎಲ್ಲೋದ್ರೂ ಅಷ್ಟೇ ಮಾಡಲೇಬೇಕು. ಹುಡುಗಿನ ಬಿಸ್ಕೆಟ್ ಕೊಡ್ತೀನಿ ಬನ್ನಿ ಬನ್ನಿ ಅಂತ ಕರಿತಾ ಇದ್ದೀರಿ, ಬರಲೇ ಇಲ್ಲ. ನೋಡ್ತಾಳೆ, ನಮ್ಮ ಶಿವರಾಜ ಸುಮ್ಮನೆ ಇರ್ತಾರೆ. ಹಾಗೆ ಸಂಜೆ ಆಯಿತು. ಇವತ್ತು ನೈಟ್ ಆಗಿರೋದ್ರಿಂದ ಚಿಕನ್ ತೊಗೊಂಬಂದಿದ್ರು ಮನೆಯಲ್ಲಿ. ಚಿಕನ್ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ, ಕುದೀತಾ ಇತ್ತು. ಅದಕ್ಕೆ ಏನಾಗಿದೆ ಅಂತ ನೋಡೋಕ್ಕೆ ಬಂದೆ. ಆಮೇಲೆ ರೈಸೂ ಆಗಿದೆ. ಆಗಲಿ ರೈಸ್ ಮಾಡಿಬಿಟ್ಟು ಚಿಕನ್ ಸಾರು ಮಾಡಿಬಿಟ್ಟು ರೊಟ್ಟಿನೂ ಮಾಡ್ತಾಯಿದ್ದೀನಿ. ಆ ಕಡೆ ಇದೆ, ಅಲ್ಲಿ ಒಲೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ನಾವು ಆ ಕಡೆ 2 ಕಡೆನೂ ಅಡುಗೆ ಮಾಡಬೇಕು. ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಮತ್ತು ನೆಕ್ಸ್ಟ್ ನಾವಲ್ಲಿ ಸಿಗ್ತೀವಿ ನಾವು. ಬಾಯ್.